ನಮಸ್ಕಾರ. ನನ್ನ ಹೆಸರು ಮನು ಅಂತ. ಇವತ್ತು ಏನಪ್ಪ ತಿಳಿಸ್ತವನೆ ಅಂತ ಹೇಳಿದ್ರೆ, ಸುಮಾರು ಜನ ಕೇಳ್ತಾ ಇದ್ದೀರಿ, ಸರ್ ನಾನು ಡ್ರೈವರ್ ಕೆಲಸಕ್ಕೆ ಅರ್ಜಿ ಹಾಕಿ ಡ್ರೈವಿಂಗ್ ಟೆಸ್ಟನ್ನು ಕೊಟ್ಟಿದ್ದೀನಿ, ನಂದು ಸ್ಕೋರು ಇಷ್ಟ ಆಗಿದೆ, ಸೆಲೆಕ್ಷನ್ ಆಗೋದು ಆಗೋದಿಲ್ಲ ಸರ್ ಅಂತ ಸುಮಾರು ಜನ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾನು ಹೇಳ್ತಾ ಇರೋದು 2814 ಪೋಸ್ಟಲ್ಲಿ NW-KSRTCಲಿ ಅದರಲ್ಲಿ 686 ಪೋಸ್ಟನ್ನ ಚಾಲಕ ಇದಕ್ಕೆ ಮೆನ್ಷನ್ ಮಾಡಿದ್ದಾರೆ. ಅದ್ರ ಪ್ರಕಾರ ಮಾಹಿತಿ ತಿಳಿದಿರೋ ಪ್ರಕಾರ ಈಗ ಈ ಮಟ್ಟಿಗೆ ನಂದು 43 ಆಗದೆ, 45 ಆಗದೆ, ನಂದು ಸೆಲೆಕ್ಷನ್ ಆದದ, ನಂದು ಕ್ಯಾಟಗರಿ ಇದು ಅಂತ ಸುಮಾರು ಜನ ಕೇಳ್ತಾ ಇದ್ದೀರಿ. ಆದರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಏನು ಇಷ್ಟು ಪೋಸ್ಟ್ಗೆ ಆಲ್ರೆಡಿ ನೀವೇ ಮಟ್ಟಿಗೆ 48 ತಗೊಂಡಿರೋರು ಸುಧಾ ಆನಿಲ್ಲ, ಕೆಲವೊಬ್ಬರು KSRTCಲಿ 47 ತಗೊಂಡಿರೋರು ಆನಿಲ್ಲ ಅಂತ ಸುಮಾರು ಜನ ಅಂತ ಇದ್ದೀರಿ. ಆದರೆ ಒಂದು ಮಾಹಿತಿ ಏನಪ್ಪ ಅಂತೇಳಿದ್ರೆ, ಹೈಯೆಸ್ಟು ಸ್ಕೋರ್ಗೆ ಈ ಸತ್ತು ಗ್ಯಾರಂಟಿ ಟ್ರ್ಯಾಕಿಂಗ್ನ ನಿಲ್ಲಿಸ್ತಾರೆ ಅನ್ನೋದು ಒಂದು ಮಾಹಿತಿ ಸಿಕ್ಕಿದೆ. ಆ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ಭರವಸೆ ನಮ್ಮದಾಗಿರಬೇಕು, ಸಿಗೋದು ಬಿಡೋದು ಆಮೇಲೆ ನೆಕ್ಸ್ಟ್ ವಿಚಾರ. ಯಾಕೆ ಅಂತ ಹೇಳಿದ್ರೆ ಸುಮಾರು ಜನ ಏನಂತಾರೆ, ಬಿಡಪ್ಪ ನಮ್ಮದು ಸೆಲೆಕ್ಷನ್ ಆಗೋಯ್ತು, ಇನ್ನೇನು ಕೆಲಸಕ್ಕೆ ಸೇರಬೇಕು ಅನ್ನೋ ಭಾವನೆ ಇರ್ತದಲ್ಲ, ಅದನ್ನು ಗ್ಯಾರಂಟಿ ಕಟ್ಕೋಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಇದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಸ್ಕೋರನ್ನು ನಿಲ್ಲಿಸಿ ಇವರು ಆಯ್ಕೆ ಮಾಡ್ಕೋತಾರೆ ಅನ್ನೋದು ಒಂದು ಮಾಹಿತಿ ಸಿಕ್ಕಿದೆ. ಜೊತೆಗೆ 2814 ಪೋಸ್ಟಲ್ಲಿ 1000 ಪೋಸ್ಟ್ ಏನು ಚರ್ಚೆ ನಡೀತಿತ್ತು, ಅಂದರೆ 1814 ಪೋಸ್ಟು ಏನು ಚರ್ಚೆ ನಡೀತಿತ್ತು, ಅದು ಖಾಲಿನ ಅದನ್ನು ಮಾಡಿದಾರೋ ಇಲ್ಲಾಂದರೆ ಸ್ಟ್ರೈಟ್ ಹತ್ತೀವಿ ಅಂತ ಸುಮಾರು ಜನ ಹೋರಾಟ ಮಾಡ್ತೀವಿ ಅಂತ ಇದ್ದೀರಿ. ಅವರು ನಾನು ಹೇಳೋದು ಕೇಳಿ, ಯಾವುದೇ ಕಾರಣಕ್ಕೂ ಇದು ಆಗದಿರೋ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ರಾಮಲಿಂಗ ರೆಡ್ಡಿ ಅವರು ಹೇಳೇ ಬಿಟ್ಟಿದ್ದಾರೆ ಮೊದಲಾಗಿ, ಏನು ಅಂದರೆ ದುಡ್ಡು ಕಾಸು ಕೊರತೆ ಇದೆ, ಹಂಗಾಗಿ ನಾವು ಈಗ ಸದ್ಯಕ್ಕೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದ್ರ ಕತೆ ಅಲ್ಲಿಗೆ ಕೊನೆ ಎಂಡಾಯಿತು. ಹಂಗಾಗಿ ನೀವೇನಾರು ಭರವಸೆ ಇಟ್ಕೋಬೇಕು ಅಂತ ಹೇಳಿದ್ರೆ, ನಂದು ಹೈಯೆಸ್ಟ್ ಸ್ಕೋರ್ ಆಗಿದೆ, ನಂದು ಆಗೋಯ್ತದೆ ಅನ್ನೋದ ಮೂಮೆಂಟ್ನ ಬಿಡಿ, ಒಂದು ಭರವಸೆ ಇಟ್ಕೊಳ್ಳಿ, ಅದೇನಾಯ್ತದೆ ನೋಡೋಣ ಮುಂದಕ್ಕೆ. ಬಟ್ ನಾನು ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾನು ಹೇಳಿದ್ದೀನಿ, ಯಾರಿಗೂ ಡಿಸ್ಟರ್ಬೆನ್ಸ್ ಮಾಡೋಕ್ಕೋಯ್ತಲ್ಲ, ನನಗೆ ಬಂದಿರೋ ಮಾಹಿತಿನ ನಾನು ಕರೆಕ್ಟಾಗಿ ಹೇಳಿದ್ದೀನಿ. ಅದು ಆಗೋದು ಬಿಡೋದು, ಇನ್ನೂ 100 ಜನ ಎಕ್ಸ್ಟ್ರಾ ತಗೊಂಡ್ರು ನನಗೇನು ತೊಂದರೆ ಏನಿಲ್ಲ, ಇನ್ನೂ 100 ಜನ ಜಾಬ್ಗೆ ಹೋದರೂ ತೊಂದರೆ ಏನಿಲ್ಲ. ನನ್ನನ್ನು ಕೇಳ್ತಾ ಇರೋರಿಗೆ ಏನಪ್ಪ ಅಂತ ಹೇಳಿದ್ರೆ ಒಂದು ಮಾಹಿತಿ ಸಿಕ್ಕಿದೆ, ಆ ಮಾಹಿತಿ ಪ್ರಕಾರನೇ ಹೇಳಿದ್ದೀನಿ. ಕನಿಷ್ಠ ಅಂತ ಹೇಳಿದ್ರು ಮ್ಯಾಕ್ಸಿಮಮ್ ನನ್ನ ಮಾಹಿತಿ ಪ್ರಕಾರ ಕನಿಷ್ಠ ಅಂದರೆ 48 ಮೇಲಾದ್ರು ರೀಚ್ ಆಗಿರೋರು ಗೆದ್ದರು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಕೆಳಗೆ ಏನಾರ ಇತ್ತು ಅಂತ ಹೇಳಿದ್ರೆ ನಾನು ನಿಲ್ಲಿಸಿದ್ರೆ 47 ಆಗ್ಬೋದು, 47ರಿಂದ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವರು ಹೇಳಿರೋ ಪ್ರಕಾರ ಅಂದರೆ 47ವರೆಯಿಂದ ಸ್ಟಾರ್ಟ್ ಆದರೆ 48ವರೆ ಫೈನಲ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾಯಿದ್ದೀನಿ. ಜೊತೆಗೆ ನಮ್ಮ ಚಾನಲ್ನ ನೋಡ್ತಾ ಇರೋ ಹೊಸಬ್ರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ. ಗಾಬರಿ ಆಗೋದೇನೂ ಇಲ್ಲ, ಆದರೆ ಗೊತ್ತಿರೋ ಮಾಹಿತಿ ಹೇಳಿದ್ದೀನಿ. ಅದು ಮುಂದಿನ ದಿನಗಳಲ್ಲಿ ಯಾವ ಥರ ಚರ್ಚೆ ಕನ್ಫರ್ಮ್ ಮಾಡ್ತಾರೆ ಅಂತಂದರೆ, ಯಾಕೆಂದರೆ ನೀವೇ ನೋಡ್ತಾ ಇದ್ದೀರಿ ಡೈಲಿ ಎಷ್ಟು ಸ್ಕೋರ್ ಬರ್ತಾ ಇದೆ, ಎಷ್ಟು ಜನ ಎಷ್ಟೆಷ್ಟು ಸ್ಕೋರ್ ಮಾಡ್ತಾಯಿದ್ರೆ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀರಿ. ಅದರಲ್ಲಿ ಎಷ್ಟು ಜನ ಆಗಿದ್ದಾರೆ ಇದುವರೆಗೂ ಅನ್ನೋದನ್ನ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಕನ್ಫರ್ಮ್ ಆಗಿ ಏನು ಕ್ಲಿಯರಿಟಿ ಅನ್ನೋದು ಗೊತ್ತಾಗೋಗ್ತದೆ. ಆಲ್ರೆಡಿ 47-48 ಬಂದಿರೋರನ್ನ ಆಲ್ರೆಡಿ ಜಾಯಿನ್ ಮಾಡ್ಕೊತಾ ಇದ್ದಾರೆ ಅವರೇ. ಹಂಗಾಗಿ ನಾನು ಹೇಳೋದು ಏನಂತ ಹೇಳಿದ್ರೆ, ನಂದು ಆಯ್ತದೆ ಅನ್ನೋ ಮೂಮೆಂಟ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನೀವು ಒಂದು ಕನ್ಫರ್ಮೇಷನ್ಗೆ ತಿಳ್ಕೊಬೋದು. ಯಾಕೆ ಅಂತೇಳಿದ್ರೆ ಸುಮಾರು ಜನ ಕೇಳಿದ್ದೀನಿ, ಯಾಕೆ ಅಂತೇಳಿ ಅವರು ಏನು ಹೇಳೋದು ಅಂತ ಹೇಳಿದ್ರೆ, ನನ್ನ 48 ಆದರೂ ಸರ್ KSRTCಲಿ ಆಯ್ತಲ್ಲ ಅಂತ ಹೇಳಿದ್ರೆ ಕಾಂಪಿಟೇಷನ್ ಜಾಸ್ತಿ ಆಯಿತು, ಜೊತೆಗೆ ಇವ್ರು ಹೇಳ್ದಷ್ಟು ಪೋಸ್ಟನ್ನು ಮಾಡ್ದೆ ಹೋದರು. ಹಂಗಾಗಿ ಇದು ಈ ಲೆವೆಲ್ಗೆ ಬಂದು ನಿಂತ್ಕೊತು. ನೋಡು ಮುಂದಿನ ದಿನಗಳಲ್ಲಿ ಏನು ಮಾಹಿತಿ ಸಿಗ್ತದೆ ಅನ್ನೋದನ್ನ ಸದ್ಯಕ್ಕೆ ನಾನು ತಿಳಿಸ್ತೀನಿ. ಧನ್ಯವಾದ.